ನನಗೀಗ ಪಿತ್ತ ನೆತ್ಕೇರಿದ್ರೆ ಆಂಟಿ ನಾನು ನಿಜವಲ್ಲೂ ಮನ್ಸಾಗಿರಲ್ಲ. ನಿಮ್ಮ ಅಪ್ಪನ ಕೊಟ್ಟಿಗೆ ಯಾರು ಕೊಟ್ಟಿದ್ಯಾ ನೀನು ಬೇವರ್ಸಿದ ಮಗನ? ಯಾಕೆ ಹೆಂಗಾಯ್ತು ಜನ್ಮಕ್ಕೆ? ಹಾಂ ಸ್ಟಾರ್ಟ್ ಮಾಡಿ. ನಾನು ತಾಳ್ಮೆ ತಗೊಂಡು ಮಾತಾಡ್ತಾ ಇದ್ರೆ ಏನ್ ತಲೆಲ್ಲ ಮಾತಾಡ್ತಾ ಇದ್ಯಾ? ನಮಸ್ಕಾರಗಳು ಎಲ್ಲ ನಗು ಮುಗ್ಧ ಮನಸ್ಸುಗಳಿಗೆ. ನಿಮ್ಮ ಆರ್ಜೆ ಸುನಿಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮಕ್ಕೆ ವೆಲ್ಕಮ್, ಹಾರ್ಟ್ಲಿ ವೆಲ್ಕಮ್. ಸಖತ್ತಾಗಿರೋ ಇವತ್ತಿನ ಒಂದು ಟ್ರ್ಯಾಪ್ ಬಂದು. ಹಲೋ ಹಲೋ, ಯಾರು? ಇದ್ಯಾರು ಕಾವ್ಯನಾ? ಕಾವ್ಯಾರಮ್ಮ. ಆಂಟಿ ಕಾವ್ಯಂಗೆ ಕೊಡಿ ಒಂಚೂರು. ನೀವ್ಯಾರಪ್ಪ? ನಾನು ಆಂಟಿ ಕುಮಾರ್ ಅಂದ್ಬಿಟ್ಟು. ಕುಮಾರನ್? ಯಾವ್ರವ್ರಪ್ಪ? ಕೊಡಿ ಹೇಳ್ತೀನಿ ಆಂಟಿ ಅವಳಿಗೆ. ಹೇಳಿ, ನನ್ನ ಹತ್ರನೇ ಏನು ಮುಚ್ಚುಮರೆ? ಮುಚ್ಚುಮರೆ ನನಗೇನಿಕ್ಕೆ ಮಾತಾಡ್ತಾ ಇಲ್ವ ನಾನೇನು ಮುಚ್ಚುಮರೆ ಮಾಡಿದೆ? ಮತ್ತೆ ಯಾರು ಏನು ಅಂತ ನನಗೆ ಗೊತ್ತಿಲ್ದಾರ ಫ್ರೆಂಡ್ ಯಾರು? ಕೊಡಿ ಕಾವ್ಯಂಗೆ. ಹಲೋ ಹಲೋ, ಯಾರು ನೀವು? ಕಾವ್ಯ? ಹಾ, ಇದು ಕಾವ್ಯ ತಾನೆ? ಆಂಟಿ ಯಾಕೆ ಹಂಗೆ ಮಾತಾಡಿದ್ರು? ಸರಿ, ನೀವು ಯಾರು? ನಾನು ಇಲ್ಲಿ ಪವನ್ ಮಾತಾಡ್ತಾ ಇರೋದು. ಪವನ್? ಹಾಂ, ಕೇಬಲ್ ಸುರೇಶ್ ಅವರ? ಹೌದು. ಕೇಬಲ್ ಸುರೇಶ್ ಅಲ್ಲ, ಹೇಳಪ್ಪ ನೀನು ಯಾರು ಅಂತ. ಸರಿ, ಕರೆಕ್ಟಾಗಿ ಹೇಳು. ಕರೆಕ್ಟಾಗಿ ಅಂದ್ರೆ ಹೆಂಗೆ ಹೇಳ್ಬೇಕು? ಕರೆಕ್ಟಾಗಿ ಅಂದ್ರೆ ನೀವು ಯಾರು ಅಂತ ಹೇಳ್ಬೇಕು. ನೀವು ಒಬ್ರು ಮಾತಾಡಿ, ಒಬ್ರ ಜೊತೆ ಹೇಳ್ತೀನಿ. ನೀವು ಒಂಥರ ಕನ್ಫ್ಯೂಸ್ ಮಾಡ್ತೀರಾ, ಅವಳೊಂಥರ ಕನ್ಫ್ಯೂಸ್ ಮಾಡ್ತಾರೆ. ಕನ್ಫ್ಯೂಸೇ ಬೇಡ, ನೀವು ಯಾರು ಮಾಡಿದ್ದೀರ ಅದೇ ಫಸ್ಟು. ಇದು ಯಾರು? ಕಾವ್ಯ ನಂಬರ್ ತಾನೇ ಇದು? ಕಾವ್ಯ ಅಲ್ಲ ಅದು. ಮತ್ತೆ ಯಾರದು? ಕಾವ್ಯ ಒಬ್ಳೇ ಇದ್ದಾಳ, ಬೇರೆ ನೀವು ಯಾರು ಬೇಕು ಹೇಳಿ ನಿಮ್ಗೆ? ಕಾವ್ಯನ ಜೊತೆ ಯಾರವರೇ ಗೊತ್ತಿಲ್ಲ. ಮತ್ತೆ ಕಾವ್ಯ ಮಾತ್ರ ಗೊತ್ತಾ? ಹಾಂ. ಎಷ್ಟಿನಿಂದ ಗೊತ್ತು ನಿನ್ಗೆ ಅವಳು? ಏನು ಆಂಟಿ ಹಿಂಗೆ ಒಳ್ಳೆ ಪೊಲೀಸ್ ಕೇಳ್ದಂಗೆ ಕೇಳ್ತಾ ಇದ್ದೀರಲ್ಲ? ಹೌದು, ಹೇಳಪ್ಪ, ತಾಯಿ ಅಲ್ವಾ ನಾನು? ಸರಿ, ನೀವು ಅಮ್ಮನ ಥರ ಕೇಳಿ. ನೀವು ಒಳ್ಳೆ ಪೊಲೀಸ್ ಥರ ಮಾತಾಡಿದ್ರೆ ನನಗೆ ಭಯ ಆಗಲ್ವಾ? ಏನು ಭಯ ಆಯ್ತದ? ನೀನ್ ಯಾರು ಏನು ಅಂತ ಹೇಳ್ಬೇಕಲ್ಲ ಫಸ್ಟ್. ಆಮೇಲೆ ನಾವೇನಾದ್ರು ಹಂಗಾಗಿ ಮಾತಾಡಿದ್ರೆ ಅವಳು ಈ ತರ ಮಾತಾಡ್ಬಿಟ್ರು ಅಂತೀರಿ. ನಮ್ಮ ಅಪ್ರಾಣಿ ಹಂಗೆ ಅನ್ಕೊಳ್ಳಲ್ಲ ನಾನು. ಬೈಸ್ಕತ್ತೀರಾ ಇಲ್ಲ ಹೊಗಳ್ಸ್ಕತ್ತೀರಾ? ಬೈರಿ ಆಂಟಿ. ಆಯಿತು, ನಿಮ್ಗೆ ನಾನು ಬೈಬೇಕು ಅಂತ ಅನ್ಸಿದ್ರೆ ಬೈರಿ ಆಂಟಿ. ನಮ್ಮನ್ನ ಆಂಟಿ ಅಂತ ಇಷ್ಟು ಸಲಹೆಯಿಂದ ಕರೆಯೋರು ಯಾರಪ್ಪ? ಕರೆಕ್ಟಾಗಿ ನಿನ್ನ ಹೆಸರು ಹೇಳು. ಹೇಳೋಣ ಅಂತ ಇದ್ದೆ, ಬೈಯ ತನಕ ನಾನು ತುಟುಕ್ ಪಿಟಿಕನಲ್ಲ. ಬೈರಿ ಆಂಟಿ. ಯಾರು ಅಂತ ಗೊತ್ತಾಯ್ತಲ್ವಲ್ಲ ನನ್ಗೆ. ಸರಿ, ಗೊತ್ತಿಲ್ಲ ತಾನೇ, ಬೈದ್ಬಿಡಿ ಆಯ್ತು. ಆ ಕಡೆಯಿಂದ ಏನಾದ್ರು ಹೆಚ್ಚು ಕಮ್ಮಿ ಮಾತಾಡಿದ್ರೆ ಈ ಕಡೆಯಿಂದ ನಮ್ ಕಡೆಯಿಂದ ಪ್ರಸಾದ ಬೀಳುತ್ತೆ. ನೀನು ಮರ್ಯಾದೆ ಕೊಟ್ಟು ಮಾತಾಡ್ಸ್ತಾ ಇದ್ದೀವಿ, ನಾವು ಮರ್ಯಾದೆ ಕೊಟ್ಟು ಮಾತಾಡ್ತಾ ಇದ್ದೀವಿ. ಬದನೆಕಾಯಿ ಮರ್ಯಾದೆ ಗಿರ್ಯಾದೆಲ್ಲ ಸೈಡ್ಗೆ ಇಟ್ಬಿಡಿ. ಈಗ ನೀವು ಬೈದ್ಬಿಡಿ. ಬೈಬೇಕು ಏನಂತ ಬೈಲಿ? ಅದನ್ನ ನಾನು ಹೇಳ್ಕೊಟ್ಟು ಬೈಸ್ಕೊಳ್ಳ. ನೀವು ಒಳ್ಳೆ ಬೈತೀರಾ ಇಲ್ವೋ ನೀವೀಗ? ಅಪ್ಪ ಸ್ವಾಮಿ, ನನ್ ಬಾಯಲ್ಲಿ ಬಂದ್ರೆ ಸರಿ ಇಲ್ಲ ಅದು. ಯಾಕೋ ಪಾಪ ನೀವು ಪಾಪ ಕೇಳಬೇಡಿ, ನನ್ ಕೈಲಿ ಕಟ್ ಮಾಡ್ಬಿಡಿ. ನಾನೇ ನಿಮ್ಗೆ ಗೇಟ್ ಓಪನ್ ಮಾಡಿ ಬಿಡ್ತಾ ಇದ್ದೀನಲ್ಲ. ಬಿಡಲ್ಲ. ಹಲೋ ಹಲೋ. ಅಲ್ಲ, ನೀವು ಫೋನ್ ಮಾಡ್ಬಿಟ್ಟು ಅಡ್ರೆಸ್ ಏನು ಎತ್ತ ಅಂತ ಹೇಳ್ತಾನೆ, ಸುಮ್ನೆ ಬೈರಿ ಬೈರಿ ಅಂತಿದ್ಯಲ್ಲ. ಯಾಕೆ ಯೂಸ್ ಗೀಸ್ ಇಲ್ದಿದ್ದ? ಬೈರಿ, ನಾನು ಏನು ಅನ್ಕೊಳ್ಳಲ್ಲ. ಬೈರಿ ಬೈರಿ. ಸರಿ, ಬೈರಿ ಬೈರಿ ಅನ್ಕೆ. ನಿನ್ಗೇನ್ ಬೈಸ್ಕೋಬೇಕು ಅಂದ್ರೆ ಬೈಸ್ಕೊ ನಿಮ್ ಮನೆಯವ್ರ ಕೈಲೆ. ಅದಕ್ಕೆ ನೀನು ಈ ಫೋನ್ ನಂಬರ್ ನಿನ್ ಕೊಟ್ಟವ್ರು ಯಾರು ಫಸ್ಟ್ ಹೇಳು? ನೀವು ಯಾಕೆ ಫಸ್ಟ್ ಅಂದ್ರೆ ಬೈದ್ಬಿಡ್ತೀನಿ ಅಂತ, ಅದಕ್ಕೆ ನಾನು ಕೇಳ್ತೀರ. ಸುಮ್ಮನೆ ನೀವು ಒಳ್ಳೆ, ಈಗ ನಾನು ಬೈದ್ಬಿಡ್ತೀನಿ ನಿಮಗೆ. ನೀನ್ ಏನಂತ ಬೈಸಿ ಏನಂದ್ರೆ? ನಾನೇನ ನಿನ್ ಫೋನ್ ಮಾಡಿದ್ದಾನ? ನಂಬರ್ ಕೊಟ್ಟಿದ್ದಾನ? ಯಾಕೆ ಹೇಳ್ಬೇಕಾಗಿತ್ತು ಮತ್ತೆ? ಬೈದ್ಬಿಡ್ತೀನಿ ಹಂಗೆ ಹಿಂಗೆ ಅನ್ಕೊಂಡು. ಸರಿ, ಈಗ ನೀನು ಏನು ಫೋನ್ ಮಾಡಿದ್ಯಾ ಅದು ವಿಷಯ ಹೇಳು. ಸುಮ್ಮನೆ ಬೈತೀನಿ ಅಂದಿದ್ದೀರಾ, ಬೈರಿ ಅಷ್ಟೇ. ಏನ್ ತಲ್ಗಿನ ತಿರ್ಗದ ನಿನ್ಗೆ? ಲೂಸ ನೀನು. ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ಇನ್ನು ಬರ್ಲಿ. ಇನ್ನೂ ಬರ್ಲಿ. ಏನ್ ಕಮಾನ್ ಬರ್ಸ್ಕೋಬೇಕು ಅನ್ನೋ ಆಸೆನ ಹೇಳು. ಕಮಾನ್. ಏನ್ ಕಮಾನು? ಬೈರಿ. ಯಾವ್ದೋ ಸೈಕೋ ಆಗ್ಬಿಡ್ಬೇಕು. ಸುಮ್ನೆ ಇನ್ನೊಂದ್ಸಲಿ ಫೋನ್ ಗೀನ್ ಮಾಡಿದ್ರೆ ಏನಿಲ್ಲ. ಬೈದ್ಬಿಡ್ತೀರಾ? ಈಗಲೇ ಬೈರಿ. ಅಲ್ಲಿ ತನಕ ನಾನು ವೆಯ್ಟ್ ಮಾಡೋಕ್ಕಲ್ಲ, ಈಗಲೇ ಸ್ಟಾರ್ಟ್ ಮಾಡ್ಕೊಳ್ಳಿ. ವೆಯ್ಟ್ ಮಾಡಕ್ ಆಗ್ದವ್ರೆ ಏನಾರು ಮಾಡ್ಕೊ ನಮ್ಗೆ. ಹಾಂ, ಸ್ಟಾರ್ಟ್ ಬಡ್ಗು ಸುಮ್ನೆ. ಇದೇನು ಬೈಗ್ಲನ್ನ? ಹೇಳಪ್ಪ. ನನಗೀಗ ಪಿತ್ತ ನೆತ್ಕೇರಿದ್ರೆ ಆಂಟಿ ನಾನು ನಿಜವಲ್ಲೂ ಮನ್ಸಾಗಿರಲ್ಲ. ನಿಮ್ಮ ಅಪ್ಪನ ಕೊಟ್ಟಿಗೆ ಯಾರು ಕೊಟ್ಟಿದ್ಯಾ ನೀನು ಬೇವರ್ಸಿದ ಮಗನ? ಯಾಕೆ ಹೆಂಗಾಯ್ತು ಜನ್ಮಕ್ಕೆ? ಹಾಂ, ಸ್ಟಾರ್ಟ್ ಮಾಡಿ. ನಾನು ತಾಳ್ಮೆ ತಗೊಂಡು ಮಾತಾಡ್ತಾ ಇದ್ರೆ ಏನ್ ತಲೆಲ್ಲ ಮಾತಾಡ್ತಾ ಇದ್ಯಾ? ನಾನೇ ಬೈರಿ ಬೈರಿ ಅಂತ ಫೋನ್ ಮಾಡಿ ಇದು ಮಾಡ್ತಾ ಇರೋದು. ಏನು ನೀವು ಬದನೆಕಾಯಿ ತಾಳ್ಮೆ ತಗೊಂಡು ಏನಕ್ಕೆ? ಏನ್ ಫೋನ್ ಮಾಡಿದ್ಮೇಲೆ ಯಾರು ಏನಂತ ಹೇಳ್ಬೇಕಾದ್ರೆ ಕಟ್ ಮಾಡಿ ಬಿಸಾಕ್ಬೇಕು. ರಾಂಗ್ ನಂಬರ್ ಆದ್ರೆ ಬಿಸಾಕು. ಹೊಡೆದೋದ್ರೆ ಡಿಸ್ಪ್ಲೇ ನಿಮ್ಮ ತಾತ ತಂದು ಹಾಕ್ಕೊಡ್ತಾನ. ನೀವು ನೆಟ್ಟಿಗೆ ಮಾತಾಡಿ ಸುಮ್ಮನೆ ಲೂಸ್ ಥರ ಆಡಿದ್ರೆ ಬೈದ್ಬಿಡ್ತೀನಿ ನಾನು. ಲೂಜು ನೀನು ನನ್ನ ಮಗನೇ. ಯಾವನ ನೀನು ಬೇವರ್ಸಿದ ಮಗ? ಫೋನ್ ಮಾಡ್ಬಿಟ್ಟು ನೀವು ತಲೆ ತಿಂತಾ ಇರೋದು. ನೋಡಿ,
ಇಷ್ಟೆಲ್ಲ ನಿಮಗೆ ಪಂಪ್ ಮತ್ತೆ ಹೊಡಿಬೇಕಾಗಿತ್ತ ಏನು ಬೈಯಕ್ಕೆ? ಮಾತಾಡ್ತಾ ಇದೀಯ ನೀ ಯಾರು ಏನು ಅಂತ ಹೇಳಿದ್ಮೇಲೆ ನಮ್ಗೆ ಈ ತರ ಅಂತ ಹೇಳ್ಬೇಕಿಲ್ಲ. ಇಲ್ವಾ ಅಡ್ರೆಸ್ ರಾಂಗ್ ನಂಬರ್ ಆಗಿದ್ದ ರಾಂಗ್ ನಂಬರ್ ಅಂತ ಇಟ್ಬಿಡ್ಬೇಕು ಕೆಳಗಡೆಗೆ. ಏನ್ 14 ಸರಿ ಮಾತಾಡ್ತಾ ಇರೋದು ನೀನ್ ಅಲ್ಲಿ? ಮತ್ತೆ ಬೈತೀನಿ ಅಂತ ಅಂದ್ಬಿಟ್ಟು ಸುಮ್ಮನೆ ನೀವು ಏನ್ ಹೆಂಗೆ ಮಾತಾಡ್ತಾರೆ? ಇಲ್ಲ ಏನ ಮನ್ಸಿನ ಇಲ್ಲ ಪಿಸಾಚಿನ ನೀನು ನೆಟ್ಟೆ ಫೋನ್ ಮಾಡಿದ್ರೆ ನೆಟ್ಟೆ ಅಡ್ರೆಸ್ ಹೇಳು. ಇಲ್ವಾ ಮುಚ್ಕೊಂಡ್ ಮಾಡ್ಕೋ. ಅಕ್ಕ ಇದು ಸೂಪರು, ಒಪ್ಕೋತೀನಿ. ಈ ಬೈದಿದ್ದು ನಾನು ಒಪ್ಕೋತೀನಿ. ಸದ್ಯಕ್ಕೂ ನಂಬರ್ ಹೇಳ್ಕೊಟ್ಟಿದ್ರೆ ಕಮಾಂಡ್ ಕಾನ್ಫರೆನ್ಸ್ ಅಕ್ಷಣ ಬನ್ನಿ. ಹಲೋ ಹಲೋ, ಯಾರು ನಂಬರ್ ಕಳಿಸಿದ್ರಿ? ಕಾವ್ಯ ಅನ್ಬಿಟ್ಟು. ಓಕೆ, ಕಾಲ್ ಆಗ್ತೀರಾ ಈಗ ಅವ್ರಿಗೆ? ಸರಿ ಸರ್ ಆಯ್ತು. ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರೆಯನ್ನು ಹೋಲ್ಡ್ನಲ್ಲಿ ಇರಿಸಿದ್ದಾರೆ. ಹಲೋ ಹಲೋ ಕಾವ್ಯ, ಚಿನ್ನು, ಹೇಳಮ್ಮ. ಏನಪ್ಪ? ಇದು ಅಮ್ಮ ಫೋನ್ ಮಾಡ್ತಿತ್ತು, ಬಿಸಿ ಬರ್ತಿತ್ತು. ಹೌದಾ? ಯಾರು ಅಷ್ಟೊತ್ತಿಂದ ಫೋನ್ ಮಾಡ್ತಾರ? ಅವ್ರ ಅಡ್ರೆಸ್ ಹೇಳ್ತಾ ಇಲ್ಲ. ಒಂದ್ಸರೆಲ್ಲ ಕುಮಾರ ಅಂತಾರ, ಒಂದ್ಸಲ ಪವನ್ ಅಂತಾರ. ಯಾರು ಅಂತ ಗೊತ್ತಿಲ್ಲ. ನಾನು ಈಗ ಅಮ್ಮ ಫೋನ್ ಮಾಡಕ್ಕೆ ಹೇಳುತ್ತೋ ಅದಕ್ಕೆ ಮಾಡಿಸ್ತಿದ್ವಿ. ಹಲೋ, ಯಾರಪ್ಪ? ನಾನೇ ಗೊತ್ತಾಗ್ಲಿಲ್ವ ಇನ್ನ? ನೋಡು ಆಗ್ಲೂ ಫೋನ್ ಮಾಡ್ತಾ ತಿಂದು ಈಗ ತಗೋತಿದ್ದಿ. ನಂಗೆ ಕರೆಕ್ಟಾಗಿ ಅಡ್ರೆಸ್ ಹೇಳ್ಬೇಕಲ್ವಾ? ಅಡ್ರೆಸ್ ಹೇಳ್ತಿದ್ದೆ, ನೀವೇ ಬೈದ್ಬಿಡ್ತೀನಿ ಅಂದ್ರಲ್ಲ, ಅದಕ್ಕೆ ಬೈದ್ಬಿಡಿ ಅಂತ ಅಂದೆ. ಬೈಸ್ಕೊಂಡಲ್ಲ ಬುದ್ಧಿ ಬಂತ? ಇಲ್ಲ, ಸರಿಯಾಗಿ ಬೈಲಿಲ್ಲ. ಇಲ್ಲ ಬೇಕಾ? ನಾವು ಹಳ್ಳಿ ಬಸ್ಸಲ್ಲಿ ಹೋದ್ರೆ ಸುಮ್ಮನೆ ಅವೆಲ್ಲ ಬೇಡ ನಿಮ್ಗೆ. ಯಾರಪ್ಪ ನೀನು ಕರೆಕ್ಟಾಗಿ ಹೇಳು. ಕರೆಕ್ಟಾಗಿ ಹೇಳ್ಬೇಕು ಅಂದರೆ ಬರತ್ತೆ ಹೇಳ್ತಾನೆ, ಕರೆಕ್ಟಾಗಿ ಕೇಳಿಸ್ಕೊಂಬಿಡಿ. ಹೇಳಪ್ಪ. ಹಲೋ, ಯಾರಪ್ಪ? ಅದು ಪ್ರ್ಯಾಂಕ್ ಕಾಲ್ ಮಾಡ್ತಾರ ಅವರು. ಅಂದ್ರೇನು? ಯೂಟ್ಯೂಬ್ಲಿ ಇದು ಮಾಡ್ತಾರ ಅವರು. ನಾನೇ ನಂಬರ್ ಕೊಟ್ಟಿದ್ದವ್ರಿಗೆ ನಿಮ್ದು. ಇವೆಲ್ಲ ನಾ ನಂಬಲ್ಲ ಕುಸ. ಅದೇನು ಇಷ್ಟು ವರ್ಷ ಇಲ್ದೇ ಹೋಗಿದ್ದು ಇವಾಗ ಬರ್ತಾ ಇರೋದು ಈ ಪ್ರೋಗ್ರಾಮ್ ತರ. ಯಾರು ಇವೆಲ್ಲ ಸೆಟ್ಟಿಂಗು? ನಿಮ್ಮ ಭರತ್ ಅವರೇ ನಿಮ್ಮ ಮಗಳ ನಂಬರ್ ಕೊಟ್ಟು ಅವ್ರಿಗೆ ಬಕ್ರ ಮಾಡಕ್ಕೆ ಹೇಳಿದ್ರು, ಅದಕ್ಕೋಸ್ಕರ ನಾವು ಕಾಲ್ ಮಾಡಿದ್ವಿ. ಸೆಟ್ಟಿಂಗ್ ಎಲ್ಲ ಯಾರ್ದು ಐಡಿಯಾ ಎಲ್ಲ ಇಲ್ಲ ಚಿನ್ನೋದು? ಚಿನ್ನದ ಕೊಟ್ಟಿದ್ದ ನಂಬರು. ಯಾಕಲ್ಲ ನಮ್ಗೆ ಮೊದ್ಲೇ ಇಲ್ಲಿ ಟೆನ್ಷನ್ ಆಗೋದು ಇದ್ರ ಮಧ್ಯೆ ಇರ್ಬೇರೆ. ಯಾಕಲ್ಲ ನಿಮ್ದು ಬೊಂಬಟ್ ಆಗಿರೋ ಇವತ್ತಿನ ಈ ಒಂದು ಟ್ರ್ಯಾಪ್ನಲ್ಲಿ ಮುಗಿಸ ಮುಂದಿನ ಸಕ್ಕದಾಗಿರೋ ಟ್ರ್ಯಾಪಲ್ಲಿ ನಾನು ನಿಮ್ಮನ್ನ ಕ್ಯಾಚ್ ಹಾಕೊಳ್ತೀನಿ. ನೋಡ್ತಾರೆ, ನಗ್ತಾರೆ, ನಗಿಸ್ತಾರೆ. ಯಾಕಂದರೆ ನಗೋದು ಭೋಗ, ನಗ್ಸೋದು ಯೋಗ, ನಗ್ದಿದ್ರೆ ಬರುತ್ತೆ ರೋಗ. ಅದನ್ನು ನಗ್ನಗ್ತಾ ಹ್ಯಾಪಿಯಿಂದ. ಇದು ನಿಮ್ಮ RJ ಸುನಿಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್, ಜೈ ಹಿಂದ್, ಜೈ ಕರ್ನಾಟಕ ಮಾತೆ. RJ Sunil Prank Calls.